ಬಾಗಲಕೋಟೆಯಲ್ಲಿ ಒಂದು ಅಚ್ಚರಿಯ ಘಟನೆ ನಡೆದಿದೆ. ಎಂಥವ್ರಿಗೂ ಕೂಡ ಹಬ್ಬ ಅಂತ ಹುಬ್ಬೇರಿಸೋ ಘಟನೆ ಇದು. ಮಗು ಸಾವನ್ನಪ್ಪಿದೆ ಅಂತ ಅಂತ್ಯ ಸಂಸ್ಕಾರಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಮಗು ಕೆಮ್ಮಿಬಿಟ್ಟಿದೆ. ಅಂತ್ಯ ಸಂಸ್ಕಾರದ ವೇಳೆ ಕಂದಮ್ಮ ಕೆಮ್ಮಿದೆ. ಪೋಷಕರು ನಿಟ್ಟುಸಿರು ಬಿಟ್ಬಿಟ್ರು. ಅದಕ್ಕೆ 13 ತಿಂಗಳಂತೆ, ಅಂದ್ರೆ 1 ವರ್ಷ 1 ತಿಂಗಳು ಮಗು. ಅದು ದ್ಯಾಮಣ್ಣ ಭಜಂತ್ರಿ ಅಂತ ಮಗುವಿನ ಹೆಸರು. ಉಸಿರಾಟದ ಸಮಸ್ಯೆ ಇತ್ತು ಮತ್ತು ಬಹುಅಂಗಾಂಗದ ವೈಫಲ್ಯದಿಂದ ಮಗು ಬಳಲ್ತಾ ಇತ್ತು ಅಂತ ಯಾವುದೋ ಪ್ರೈವೇಟ್ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಡಾಕ್ಟರ್ಗಳು ಏನು ಹೇಳಿದ್ದಾರೆ, ಮಗು ಬದುಕೋದು ಕಷ್ಟ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಸರಿ ಅನ್ಕೊಂಡು ವಾಪಸ್ ವೆಹಿಕಲ್ನಲ್ಲಿ ಕರ್ಕೊಬರ್ಬೇಕಾದ್ರೆ ಮಗು ಪ್ರಜ್ಞೆ ತಪ್ಪಿದ್ಯಂತೆ. ಮನೆಯವರೆಲ್ಲ ಏನು ಅನ್ಕೋಬಿಟ್ರು, ಮಗು ಜೀವನೇ ಹೋಗ್ಬಿಟ್ಟಿದೆ ಅಂತ. ಆದ್ರೆ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಮಗು ಕೆಮ್ಮಿದೆ. ಪೋಷಕರಿಗೆ ಒಂದು ರೀತಿ ಕೋಟಿ ಕೊಟ್ಟಂಗೆ ಆಗ್ಬಿಟ್ಟಿದೆ. ಸದ್ಯ ಇಳಕಲ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಮಗುಗೆ. ಸ್ವಲ್ಪ ಹಿಂದಕ್ಕೆ ಸರ್ ಅಮ್ಮ, ಹಿಂದಕ್ಕೆ ಸರ್. ಸ್ವಲ್ಪ ಹಿಂದಕ್ಕೆ ಸರ್ ಅಮ್ಮ, ಹಿಂದಕ್ಕೆ ಸರ್. ಒಂದು ತಿಂಗಳು ಮಗು, 13 ವರ್ಷ. ಅದಕ್ಕೆ ದ್ಯಾಮಣ್ಣ ಭಜಂತ್ರಿ ಅಂತ. ಪಾಪ ಆ ಮಗುಗೆ ಬೇರೆ ಬೇರೆ ಸಮಸ್ಯೆ ಕೂಡ ಇತ್ತು. ಅದಕ್ಕೆ ಏನು ಮಾಡಿಬಿಟ್ಟಿದ್ದಾರೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ, ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ. ಅಲ್ಲಿ ಡಾಕ್ಟರು ಬದುಕೋದು ಕಷ್ಟ ಅಂದಾಗ ಮನೆ ಕರ್ಕೊಬಂದಿದ್ದಾರೆ. ಆಗ ಪ್ರಜ್ಞೆ ತಪ್ಪಿದಕ್ಕೆ ಇವರೆಲ್ಲ ಏನು ಅನ್ಕೊಬಿಟ್ಟಿದ್ದಾರೆ, ಜೀವನೇ ಹೋಯ್ತು ಅಂತ. ಇನ್ನೇನು ಮಣ್ಣು ಮಾಡೋದು ಅಥವಾ ಅವ್ರ ಕಡೆ ಏನಿತ್ತೋ ಆ ಕಾರ್ಯ ಮುಗಿಸ್ಬೇಕು ಅನ್ನೋ ಅಷ್ಟರಲ್ಲಿ ಮಗು ಕೆಮ್ಮಿಬಿಟ್ಟಿದೆ. ಅದರ ಅದೃಷ್ಟ ನೋಡಿ.